ಅಪ್ಪ, ಗಿರಿ, ಸ್ಕಂದ, ಪ್ರಣಿ, ಕಾಶಿ, ಗೌರಿ ಎಲ್ಲಿದ್ದೀರಾ? ಇದೇನಿದು? ಓ, ನಾನೇನು ಉಸಿರಾಡ್ತಾ ಇದ್ದೀನಿ ಅಂದರೆ ನಾನು ಸತ್ತಿಲ್ವಾ? ಹಂಗಾರೆ ಎಷ್ಟೊತ್ತು ಕನ್ಸ್ಕಣ್ಣ? ಅಯ್ಯೋ, ಸಾವು ಎಚ್ಚರ ಇದ್ದಾಗ ಮಾತ್ರ ಅಲ್ಲ, ಕನಸಲ್ಲೂ ಬೆಚ್ಚ ಬೀಳಿಸುತ್ತೆ ಅಂತ ಇವತ್ತು ಗೊತ್ತಾಯ್ತು. ನನ್ನ ಸಾವು ಶಿವರಾತ್ರಿಗೆ ಬರುತ್ತೆ ಅಂತ ನನಗೆ ಗೊತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಮಾಡ್ತಾ ಸಾವಿಗೆ ಹತ್ರ ಆಗ್ತಾ ಇದ್ದೀನಿ. ನನಗೆ ಇಷ್ಟು ಆಘಾತ ಆಗಿರ್ಬೇಕಾದ್ರೆ ಇನ್ನು ನನಗೇನು ಆಗಲ್ಲ. ನಾನು ಚೆನ್ನಾಗಿ ಬಾಳೆ ಬದುಕ್ತೀನಿ ಅಂತ ನಂಬ್ಕೊಂಡಿರು ನನ್ನ ಕುಟುಂಬ, ನನ್ನ ನೆಂಟರಿಷ್ಟರು, ನನ್ನ ಸ್ನೇಹಿತರು, ಇವ್ರಿಗೆಲ್ಲ ಇನ್ನೆಷ್ಟು ಆಘಾತ ಆಗಬೇಡ. ಆದರೆ ಎಲ್ಲರಿಗಿಂತ ಜಾಸ್ತಿ ಆಘಾತ ಆಗೋದು ಗಿರಿಗಲ್ಲ, ನನಗೆ ಸಾಲ ಕೊಟ್ಟವ್ರಿಗೆ. ಹಾಂ, ಒಂದು ಕೆಲಸ ಮಾಡ್ತೀನಿ, ಒಂದು ಲೆಟ್ರ್ ಬರೆದಿಟ್ಬಿಡ್ತೀನಿ. ನನಗೆ ಬರೋ ಲೈಫ್ ಇನ್ಶೂರೆನ್ಸ್ ದುಡ್ಡಲ್ಲಿ ಸಾಲ ಕೊಟ್ಟವ್ರದ್ದು ಒಂದೇ ಒಂದು ಪೈಸಾನು ಉಳಿಸ್ಕೊಳ್ಳದೆ ತೀರಿಸ್ಬಿಡಿ, ಮಿಕ್ಕಿದ ದುಡ್ಡನ್ನು ಸಂಸಾರ ನಡೆಸೋದಕ್ಕೆ ಇಟ್ಕೊಳ್ಳಿ ಅಂತ ಬರೆದಿಟ್ಬಿಡ್ತೀನಿ. ನ್ಯೂಸ್ ನೋಡುವಾಗ ಬ್ರೇಕಿಂಗ್ ನ್ಯೂಸ್ ಹೇಳೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ, ಸುದ್ದಿಗೆ ಕ್ಷಣಗಣನೆ ಅಂತ ಹೇಳ್ತಾರೆ. ನಾನು ಅನ್ಕೊಳ್ತಾ ಇದ್ದೆ ಕ್ಷಣನೆಲ್ಲ ಯಾರಿಗೂ ಗಣನೆಗೆ ತಗೋತಾರೆ ಅಂತ. ಆದರೆ ಈಗ ಗೊತ್ತಾಗ್ತಾ ಇದೆ ಕ್ಷಣದ ಮಹತ್ವ ಏನು ಅಂತ. ಸಾವಿನ ದವಡೆಯಲ್ಲಿರೋ ಮನುಷ್ಯನಿಗೆ ಈ ಕ್ಷಣ ಬದುಕಿದ್ದೀನಲ್ಲ ಅನ್ನೋ ಒಂದು ಸಂತೋಷ, ಮುಂದಿನ ಕ್ಷಣ ಆಗಿರ್ತೀನೋ ಇಲ್ವೋ ಅನ್ನೋ ದುಃಖ. ಸಾವಿನ ಸುದ್ದಿಗೆ ಕ್ಷಣಗಣನೆ ಮಾಡ್ತಾ ಗಳಗಳನೆ ಹತ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ನನ್ನ ಸಾವಿಗೆ ನಾನೇ ಅಳೋದು ಸಮಂಜಸ ಅಲ್ಲ ಅಂತ ಸುಮ್ಮನೆ ಇದ್ದೀನಿ. ಆಹಾ, ಸಾಯೋ ಟೈಮಲ್ಲಿ ಯಾರಪ್ಪ ನೆನೆಸ್ಕೋತಾ ಇದ್ದೀರಾ? ಸತ್ತ ಮೇಲೆ 2-3 ದಿನ ನೆನೆಸ್ಕೋತೀರಾ ಅಲ್ವಾ? ಮೋಸ್ಟ್ಲಿ ಯಮ ನೆನೆಸ್ಕೋತಾ ಇರ್ಬೇಕು, ಇಲ್ಲ ಯಮ ಕಿಂಕರರು ನೆನೆಸ್ಕೊಂಡು ಅಡ್ರೆಸ್ ಹುಡುಕ್ತಾ ಇರ್ಬೇಕು ನನ್ನ ಕರ್ಕೊಂಡು ಹೋಗೋಕ್ಕೆ. ಅಯ್ಯೋ, ಸಾಯೋ ಮನುಷ್ಯ ಬಿಕ್ಕಳಿಕೆಗಂತ ನೀರು ಕುಡಿದ್ರು ಕೊನೆಗಾಲದಲ್ಲಿ ಕುಡಿಸೋ ಗಂಗಾ ಜಲ ಅಂತಾನೇ ಫೀಲ್ ಆಗುತ್ತೆ. ಆಹಾ, ನನ್ನ ಹಣೆ ಬರಕ್ಕೆ ನೀರು ಖಾಲಿನ. ಏನಿದು ಹಗ್ಗ? ಓ, ನನ್ನ ಕಾಲ್ಗೆ ಕಟ್ಟಿದೆ. ಯಮ ಪಾಶಾನ. ಆಹಾ, ಯಮ ಬಸ್ಸಲ್ಲಿ ಸೀಟ್ಗೋಸ್ಕರ ಕಿಟಕಿಯಿಂದ ಖರ್ಚಿಪು ಟವಲ್ ಹಾಕಿ ರಿಸರ್ವ್ ಮಾಡ್ತೀವಿ. ಆ ಥರ ನೀನು ಇದು ನನ್ನ ಬಲಿ ಅಂತ ಮುಂಚೆನೆ ನನಗೆ ಹಗ್ಗ ಕಟ್ಟಿ ರಿಸರ್ವ್ ಮಾಡಿದ್ಯಾ? ನಿನ್ನ ಸೀಟ್ಗೂ ಕಾಂಪಿಟೇಷನ್ನ ಯಮ. ಆದ್ರೂ ನಿನ್ನ ಪಾಶ ಪ್ಲಾಸ್ಟಿಕ್ ಪಾಶ ಆಗ್ಬಿಟ್ಟಿದೆಯಲ್ಲ. ಯಮಲೋಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿಲ್ವಾ? ಅದು ಸರಿ, ಅಲ್ಲಿರೋನು ಮನುಷ್ಯನೇ ಅಲ್ವಾ? ಹೋಗ್ತಾ ಪ್ಲಾಸ್ಟಿಕ್ ತಗೊಂಡು ಹೋಗಿರ್ತಾನೆ. ಹಗ್ಗ ಕಾಣಿಸ್ತಾ ಇದೆ, ಯಮನೇ ಕಾಣಿಸ್ತಾ ಇಲ್ವೇ? ಯಮ, ಬರ್ತಾ ಇದ್ದೀನಿ, ಕರ್ಕೊಂಡು ಹೋಗಿ. ನನ್ನ ಗಂಡಂಗೋಸ್ಕರ ಇದಕ್ಕಿಂತ ಇನ್ನೆಷ್ಟು ಕಠಿಣವಾದ ವ್ರತ ಇದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ನನ್ನ ಜೀವ ತಗೊಂಡು ಅವ್ರನ್ನ ಉಳಿಸ್ಕೊಟ್ಬಿಡು ಅಂತ ನಾನು ಕೇಳ್ಕೊಳಲ್ಲ. ಯಾಕೆಂದ್ರೆ ನನ್ನ ಬಿಟ್ಟು ಅವ್ರು ಬದುಕಲ್ಲ. ಅವ್ರನ್ನ ಬಿಟ್ಟು ನಂಗೂ ಇರಕ್ಕಾಗಲ್ಲ. ನಾವಿಬ್ರು ಇಲ್ಲ ಅಂದ್ರೆ ಮಾವ ಮಕ್ಕಳು ಯಾರು ಉಳಿಯಲ್ಲ. ಅದಕ್ಕೆ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡು. ಕೊನೆ ಪಕ್ಷ
ಮಕ್ಕಳು ಬೆಳೆದು ದೊಡ್ಡವರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋವರ್ಗಾದ್ರು ನನ್ನ ಗಂಡ ಜೀವಂತವಾಗಿರ್ಬೇಕು ಅಷ್ಟೇ. ಕಾಪಾಡು. ಹೇ ಗಿರಿ, ಏನ್ ಮಾಡ್ತಾ ಇದ್ದೀನಿ ನೀನು? ಏನಿದು ಹುಚ್ಚಾಟ? ಗಿರಿ, ಏನಿದು ಹುಚ್ಚಾಟ? ಭಕ್ತಿ ಅನ್ನೋದು ನಿಮ್ಗೆ ಹುಚ್ಚಾಟ ತರ ಕಾಣಿಸ್ತಿದೆ ಆದ್ರೆ ಇದು ಬರೀ ಹುಚ್ಚಾಟ ಅಲ್ಲ, ಹುಚ್ಚಾಟದ ಪರಮಾವಧಿ ಅಂತಾನೆ ಅನ್ಕೊಳ್ಳಿ. ಅಯ್ಯೋ ಗಿರಿ, ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ? ಏನಾಗಿದೆ ನಿಂಗೆ? ರೀ, ಎಲ್ಲ ನಿಮಗೋಸ್ಕರನೇ. ನೀವು ನಮ್ಮ ಜೊತೆ ಖುಷಿಯಾಗಿರ್ಬೇಕು ಅಂತ ಇದನ್ನೆಲ್ಲ ಹೇಳಿದ್ರೆ ನೀವೆಲ್ಲಿ ಗಾಬರಿ ಆಗಿ ಭಯ ಪಟ್ಬಿಡ್ತಿರೋ ಅಂತ. ಗಿರಿ, ನಿನ್ನೆ ಕೇಳ್ತಾ ಇರೋದು, ಯಾಕೆ ಇದೆಲ್ಲ ಮಾಡ್ತಾ ಇರೋದು? ಹೇಳಿಲ್ವಾ, ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಅದಕ್ಕೆ ಇದೆಲ್ಲ. ಆಸ್ತಿ ಅಂತಸ್ತ? ಗಿರಿ, ಪ್ರಯತ್ನ ಪಡದೆ ಯಾವ ಫಲನೂ ಸಿಗೋದಿಲ್ಲ. ಪರವಾಗಿಲ್ಲ, ನೀವು ಪ್ರಯತ್ನ ಪಡಿ, ನಾನು ಪೂಜೆ ಮಾಡ್ತೀನಿ. ಒಟ್ನಲ್ಲಿ ನನಗೆ ಆಸ್ತಿ ಬೇಕಷ್ಟೆ. ಯಾಕೆ ಆಸ್ತಿ ಆಸ್ತಿ ಅಂತಿದ್ದಾಳೆ? ನಾನು ಹೋಗ್ಬಿಟ್ರೆ ನೀನು ಹೇಗಿರ್ತೀಯ ಅಂತ ಭಗವಂತನೇ ಏನಾದರೂ ಗಿರಿ ಮನಸ್ಸಲ್ಲಿ ಆಸ್ತಿ ಆಸೆ ಹುಟ್ಟಿಸಿದಾನ? ಅಲ್ಲ, ಇನ್ಶೂರೆನ್ಸ್ ಅಮೌಂಟ್ ಬರುತ್ತಲ್ಲ, ಸಾಲ ಎಲ್ಲ ತೀರ್ಸಿದ್ರು ಇನ್ನೂ ತುಂಬ ಹಣ ಮಿಗುತ್ತೆ. ಅದು ಇವಳಿಗೆ ಅಲ್ವಾ? ಗಿರಿ, ನಿನಗೆ ಆಸ್ತಿ ತಾನೇ ಬೇಕು. ಇನ್ನು ಒಂದೇ ಒಂದಿನ ಕಾಯಿ, ನೀನು ಬಯಸ್ತಾ ಇರೋ ಆಸ್ತಿ ನಿನ್ನ ಕೈ ಸೇರುತ್ತೆ. ಒಂದೇ ಒಂದು ದಿನನಾ? ಏನ್ರಿ ಹೇಳ್ತಿದ್ದೀರಾ ನೀವು? ಅದನ್ನೆಲ್ಲ ನಿನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಗಿರಿ. ನನ್ನ ಕಣ್ಣಿಗೆ ಕಾಣಿಸೋದು ನಿನ್ನ ಕಣ್ಣಿಗೆ ಕಾಣಿಸಲ್ಲ, ನಿನ್ನ ಕಣ್ಣಿಗೆ ಕಾಣಿಸೋದು ನನಗೆ ಕಾಣಿಸಲ್ಲ. ಈಗ ಈ ಪಾಶ ನನಗೆ ಕಾಣಿಸ್ತಾ ಇದೆ, ನಿನಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಹಾಗೇನೆ. ಪಾಶನ? ರೇ, ಇದು ಬಟ್ಟೆ ಒಣಗಾಕೋ ಪ್ಲಾಸ್ಟಿಕ್ ಹಗ್ಗ. ಇದು ಯಾವ ಸೀಮೆ ಪಾಶ? ಪ್ಲಾಸ್ಟಿಕ್ ಹಗ್ಗನ? ಇದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಮತ್ತೆ ನನ್ನ ಕಾಲಿಗೆ ಯಾಕೆ ಕಟ್ಟಿರೋದು? ನಾನೇ ಕಟ್ಟಿದ್ದು. ಇದು ಇನ್ನೊಂದು ತುದಿ ನನ್ನ ಕಾಲಲ್ಲಿದೆ ನೋಡಿ. ಯಾಕೆ? ಅದು ಅನ್ನಿಸ್ತು, ಕಟ್ಕೊಂಡಪ್ಪ. ನೀವು ತಾಳಿ ಕಟ್ಟಿದಾಗ ನಾನು ಯಾಕೆ ಅಂತ ಕೇಳಿದ್ನಾ? ಇಲ್ಲ ತಾನೆ? ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ ಗಿರಿ. ಹೋಗ್ಲಿ ಬಿಡು ಗಿರಿ, ನಂದೊಂದು ಆಸೆ ನೆರವೇರಿಸ್ಕೊಡ್ತೀಯ? ನಿನ್ನ ಕೈ ತುತ್ತು ತಿನ್ಬೇಕು ಅಂತ ಅನಿಸ್ತಾ ಇದೆ, ಕೊಡ್ತೀಯ? ಯಾವತ್ತೂ ಈ ಥರ ಕೇಳ್ದವ್ರಲ್ವಲ್ಲ, ಇವತ್ತು ಕೇಳ್ತಿದ್ದಾರೆ ಅಂದರೆ ಅಯ್ಯೋ ದೇವ್ರೆ ದೇವ್ರೆ. ನೀನು ನನ್ನ ಗಂಡನ ಉಳಿಸ್ಲಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಷ್ಟೇ. ಗಿರಿ, ಕೈ ತುತ್ತು. ಅಯ್ಯೋ ಅಷ್ಟೇ ತಾನೆ, ಬನ್ರಿ ಬನ್ನಿ.
ರೇ, ಇವತ್ತು ನಿನ್ನ ಕೈ ತುತ್ತು ಬೇರೆನೇ ರುಚಿ ಇದೆ. ಅದು ಅಮೃತ ಕಣೋ. ಒಳ್ಳೆ ಮನಸ್ಸಿಂದ ಗಿರಿಜ ಕೈ ತುತ್ತು ಕೊಡ್ತಿದ್ದಾಳಲ್ಲ, ಅದು ಅಮೃತನೇ. ಒಂದು ಕ್ಷಣಕ್ಕಾದ್ರೂ ನಾನು ಕೊಡೋ ಕೈ ತುತ್ತು ಅಮೃತ ಆಗ್ಬಾರ್ದ? ಆಗ್ಲಾದ್ರೂ ನನ್ನ ಗಂಡ ಉಳ್ಕೋತಾರೇನೋ ಅಂತ ಅನಿಸ್ತದೆ. ಭಗವಂತ, ಯಾಕೆ ಹೇಳ್ತಿದ್ಯಾ? ತುತ್ತು ಖಾರ ಆಯ್ತಾ? ಖಾರ ಆಗೋಕೆ ಅಮ್ಮ ತುತ್ತ ತಿಂದಿಲ್ವಲ್ಲ? ನಾನು ತಿನ್ನಿಸ್ಲಾ? ಏನ್ರಿ ನೀವು ಕೇಳ್ತಿದ್ದೀರಲ್ಲ, ತಿನ್ಸಿ. ನೀನ್ ತಿನ್ನುವಾಗ ಅಮೃತ ಆಗ್ಬಾರ್ದ ಅನಿಸ್ತು, ಆದ್ರೆ ನಾನು ತಿಂತಿರೋವಾಗ ವಿಷ ಆಗ್ಬಿಡ್ಬಾರ್ದ ಅನಿಸ್ತಿದೆ. ನಿಮ್ಮನ್ನು ಬಿಟ್ಕೊಡಕ್ ನನಗೆ ಆಗಲ್ಲ ರೀ. ನೀವಿಲ್ದೇ ಇರೋ ಜೀವನ ನನಗೆ ಬೇಕಾಗೂ ಇಲ್ಲ. ತಾತ, ಅಲ್ಲಿ ನೋಡು, ಅಪ್ಪ ಅಮ್ಮ ಒಬ್ರನ್ನೊಬ್ರು ಹೀರೋ ಅಂತರ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರ ಹೀರೋಯಿನ್ನೇ. ಕಂದ, ಇವಾಗ ಏನಾದರೂ ಅಕ್ಕ ನಿನ್ನ ಮದುವೆ ಆದರೆ ಭಾವನು ನಿನ್ನ ಹಿಂಗೆ ನೋಡ್ತಾನ ಅಂತೆಲ್ಲ ಕೇಳ್ಬಿಡ, ಮೊದಲೇ ಹೇಳಿದ್ದೀನಿ. ಕೇಳಿಸ್ಕೊಂಡ್ಯಾ ತಾತ? ಅಕ್ಕಂಗೆ ಮದ್ವೆ ಆಗೋ ಆಸೆ ಬಂದೆ ಈ ತರ ಎಲ್ಲ ಮಾತಾಡ್ತಿರೋದು. ನಾನು ಏನಾದ್ರೂ ಕೇಳದ್ನಾ? ಇಲ್ಲ ತಾನೆ, ಅವಳೇ ಕೇಳಿದ್ದು. ಯಾವಾಗಲೂ ನೀನೇ ಹಿಂಗೆ ಮಾತಾಡೋದು, ಅದಕ್ಕೆ ನಾನೇ ಮೊದಲು ಹೇಳಿದೆ. ನೋಡಮ್ಮ ಇವನ್ನ. ಅಮ್ಮ ಕರ್ದ್ಯಾ? ಏನಿಲ್ಲಮ್ಮ, ನೀವು ಮುಂದುವರ್ಸಿ. ಮುಂದುವರ್ಸೋಕ್ಕೆ ನನಗೂ ತುಂಬ ಆಸೆಪ್ಪ, ಆದರೆ ಟೈಮ್ ಇಲ್ಲ. ಏನ್ರಿ ಹೀಗಂತಿದ್ದೀರಾ? ಅಯ್ಯೋ, ಅಯೋಗ್ಯ ಕಣಮ್ಮ, ಹೇಳಿದ್ರು ಅರ್ಥ ಆಗಲ್ಲ, ಬರೀ ಇಂಥ ಮಾತುಗಳೇ. ಅಂದರೆ ಅಪ್ಪ, ಊಟ ಮುಂದುವರ್ಸೋಕ್ಕೆ ಹೊಟ್ಟೆಯಲ್ಲಿ ಜಾಗ ಇಲ್ಲ, ಜೊತೆಗೆ ನಿದ್ದೆ ಬರ್ತಾ ಇದೆ, ಅದಕ್ಕೆ. ಏನಿಲ್ಲ, ತುತ್ತಿನೋಷ್ಟು ಜಾಗ ನಿನ್ ಹೊಟ್ಟೆಲ್ ಕಾಣಿಸ್ತಿದೆ ನಂಗೆ, ಅಲ್ವಾ ಅಕ್ಕ? ಒಂದಲ್ಲ 2 ತುತ್ತು. 2 ಅಲ್ಲ 3 ತುತ್ತು ನೋಡು, ಆ ಹೊಟ್ಟೆ ಮೂಲೆಯಲ್ಲಿ ಕಾಲಿದೆ. ಹೋತದ 3 ತುತ್ತು, ನಮ್ಮ 3 ಜನರಿಂದ 3 ತುತ್ತು ಕಣವ. ತಿನ್ನಕೊಂಡ ಪುಟ್ಟ ಪುಟ್ಟ. ಯಾವತ್ತೂ ಆಗದೆ ಇರೋದು ಇವತ್ತಿಷ್ಟೆಲ್ಲ ಆಗ್ತಿದೆ. ಯಾಕೋ ತುಂಬ ಭಯ ಆಗ್ತಿದೆ. ಭಗವಂತ, ನೀ ನನ್ನ ಕೈ ಬಿಟ್ಯೋ, ನಾನು ಸುಮ್ಮನೆ ಬಿಡಲ್ಲ ನಿನ್ನ, ಅಷ್ಟೇ. ಏನೋ ಒಂದು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನ್ನಿಸ್ತಿತ್ತು, ಆದರೆ ಇವ್ರ ಜೊತೆ ಕೈ ತುತ್ತಿಂದು ಭೂಲೋಕದಿಂದ ಸ್ವರ್ಗಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಮನಸ್ಸಿಗೆ ಈಗ ನೆಮ್ಮದಿ ಆಯಿತು. ನಾನು ಹೋದ್ಮೇಲೆ ಇವರು ಬದುಕೋಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಆಗಿದೆ. ಮಕ್ಕಳನ್ನ ಕಾಶಿ ಗೌರಿ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನೆಮ್ಮದಿಯಾಗಿ ಹೋಗ್ತೀನಿ. ಅಪ್ಪ ಹೇಳ್ತಿರ್ತಾರೆ, ಮಹಾಶಿವರಾತ್ರಿ ದಿನ ಪ್ರಾಣ ಬಿಟ್ರೆ ನೇರವಾಗಿ ಕೈಲಾಸಕ್ಕೆ ಹೋಗ್ತಾರೆ ಅಂತ. ನನ್ನ ನಿನ್ನ ಜೊತೆನೇ ಕೈಲಾಸ ಕರ್ಕೊಂಡು ಹೋಗು ಭಗವಂತ. ನಿನಗೋಸ್ಕರ ನಾಳೆ ಕಾಯ್ತಾ ಇರ್ತೀನಿ. ನನ್ನ ಜೀವ ತಗೊಂಡು ಹೋಗೋಕ್ಕೆ ನೀನೇ ಬರಬೇಕು. ರೀ
ಏನ್ರಿ ಇದು? ಪ್ರತಿ ಹಬ್ಬದಲ್ಲೂ ನಾನೇ ನಿಮಗೆ ಎದ್ದೇಳ್ರಿ ರೆಡಿಯಾಗಿ ಅಂತ ಬಡ್ಕೊಂಡ್ರು ಕಾಯಕವೇ ಕೈಲಾಸಗಿರಿ ಅಂತ ಮಲ್ಗೆ ಇರ್ತಾ ಇದ್ರಿ. ನಿಮ್ಮನ್ನ ಎಪ್ಸಿ ಸ್ನಾನ ಕಳಿಸೋಷ್ಟೊತ್ತು ನನಗೆ ಸಾಕಾಗಿ ಹೋಗ್ತಾ ಇತ್ತು. ಆದರೆ ಇವತ್ತು ನೀವೇ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ವಿಭೂತಿನೂ ಹಚ್ಕೊಂಡ್ಬಿಟ್ಟಿದ್ದೀರಲ್ಲ. ಎಲ್ಲ ದಿನಗಳು ಹಾಗಲ್ವಲ್ಲ ಗಿರಿ. ಇವತ್ತು ನನ್ನ ಬದುಕಲ್ಲಿ ವಿಶೇಷವಾದ ದಿನ. ನಿಮ್ಮ ಬದುಕಿಗೆ ಮಾತ್ರ ಅಲ್ಲ ರೀ, ಶಿವನನ್ನ ಆರಾಧನೆ ಮಾಡೋ ಎಲ್ಲರಿಗೂ ಇವತ್ತು ವಿಶೇಷನೇ. ಅದು ಸರಿ, ಆದರೆ ನನ್ನ ಬದುಕಿಗೆ ಅದಕ್ಕೂ ಮೀರಿದ ವಿಶೇಷ ಇದೆ. ಈಶ್ವರ ಬರ್ತಾನೆ, ನಾನು ಹೋಗ್ಬೇಕು. ಅಯ್ಯೋ ಈಶ್ವರನ? ನಿಮ್ಮ ಸಪ್ಲೈಯರ್ ತಾನೆ ರೀ. ಹೊತ್ತು ಗೊತ್ತು ಇಲ್ವೇನ್ರಿ? ರಜೆ ದಿನನೂ ಯಾಕ್ರಿ ಕೆಲಸ ಮಾಡಿಸ್ಕೋಬೇಕು ನಿಮ್ಮ ಹತ್ರ? ತಾಯಿ ತನ್ನ ಮನೆಗೆ ಮಾಡೋ ಹಾಗೆ, ತಂದೆ ತನ್ನ ಮಕ್ಕಳಿಗೆ ಮಾಡೋ ಹಾಗೆ, ಯಜಮಾನ ತನ್ನ ಕರ್ತವ್ಯಗಳನ್ನು ಮಾಡೋ ಹಾಗೆ ಈಶ್ವರ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಆ ಕೆಲಸಕ್ಕೆ ಬಿಡುವೂ ಇಲ್ಲ, ರಜಾನೂ ಇಲ್ಲ, ಸಂಬಳನೂ ಇಲ್ಲ. ಅಲ್ಲ ರೀ, ಬಿಡುವಿಲ್ಲ, ರಜಾ ಇಲ್ಲ, ಸಂಬಳ ಇಲ್ಲ ಅಂತ ಕೆಲಸ ಯಾಕ್ರಿ ಮಾಡಬೇಕು? ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಸೇರ್ಕೊಳ್ಳೋದಕ್ಕೆ ಹೇಳಿ. ಈಶ್ವರನಿಗೆ ಬೇರೆ ಕಂಪನಿನ? ರೀ, ನೀವು ಯಾವ ಈಶ್ವರನ ಬಗ್ಗೆ ಮಾತಾಡ್ತಿದ್ದೀರಾ ಹೇಳಿ? ಪರಮೇಶ್ವರನ ಬಗ್ಗೆ. ರೀ, ಯಾಕೇನೇನೋ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ನೀವು ನಡೀರಿ, ಒಳಗಡೆ ನಡೀರಿ. ನೀವು ಭಗವಂತ, ಭಗವಂತ, ಆಗ್ಲಿಂದ ಕಾಯ್ತಾ ಇದ್ದೀನಿ. ಯಾಕೆ ಭಗವಂತ ನನ್ನ ಕರ್ಕೊಂಡು ಹೋಗಕ್ಕೆ ಇನ್ನೂ ಬಂದಿಲ್ಲ? ಭಗವಂತ, ನಾನೇನಾದ್ರೂ ತಪ್ಪು ಮಾಡಿದ್ದೀನ? ನನ್ನ ಮೇಲೆ ಕೋಪನಾ? ಹಾಗೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಭಗವಂತ, ಕರ್ಕೊಂಡೋಗು. ಅಥವಾ ನನ್ನ ಸ್ನೇಹಿತ ಸಾಯ್ತಾನೆ ಅಂತ ಬೇಜಾರ, ನೋವ? ಹಾಗೆಲ್ಲ ಏನೂ ಆಗಲ್ಲ ಭಗವಂತ. ನಾನು ಸತ್ರು ನಿನ್ನೊಳಗೆ ತಾನೇ ಸೇರ್ಕೊಳ್ತೀನಿ. ಹಾ, ಅಪ್ಪ ಹೇಳ್ತಾ ಇರ್ತಾರೆ, ಶಿವರಾತ್ರಿ ದಿನ ಸತ್ರೆ ನೇರ ಕೈಲಾಸಕ್ಕೆ ಹೋಗ್ತಾರೆ ಅಂತ. ಬಾ ಭಗವಂತ, ತಡ ಮಾಡಬೇಡ. ನನಗೆ ಸಮಯ ಪ್ರಜ್ಞೆ ಕಲಿಸಿ ನೀನು ತಡ ಮಾಡ್ಬೋದಾ? ಹಾಂ, ಮಾತು ತಪ್ಪಾರ್ದು ಅಂತ ಯಾವಾಗಲೂ ನನಗೆ ಹೇಳ್ತಾ ಇರ್ತೀಯ. ಅಂಥದ್ರಲ್ಲಿ ನೀನು ಮಾತು ತಪ್ಪೋದಾ? ನೋಡು, ಬೆಳಗ್ಗೆನೇ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಕಾಯ್ತಾ ಇದ್ದೀನಿ. ಬೇಗ ಬಾ ಭಗವಂತ, ನನ್ನ ಕರ್ಕೊಂಡು ಹೋಗು. ಸಾವಿನಿಂದ ಆಚೆ ನಮ್ಮ ಬದುಕೇನಿದೆ ಅಂತ ನನಗೂ ತಿಳ್ಕೊಳ್ಳೋ ಆಸೆ. ಬಾ ಭಗವಂತ. ಭಕ್ತಿಯಿಂದ ಬೇಡ್ಕೊಂಡ್ರೆ ಬರ್ತೀಯಾ? ಸರಿ, ಹಾಗೆ ಬರ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾಕೆ ಭಗವಂತ ಬರ್ತಾ ಇಲ್ಲ? ಸರಿ, ಇನ್ನೂ ಶ್ರದ್ಧೆಯಿಂದ, ಇನ್ನೂ ಭಕ್ತಿಯಿಂದ ಬೇಡ್ಕೊಳ್ತೀನಿ. ಹಾಂ ಹಾಂ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕಂದ, ಬೇಜಾರು ಮಾಡ್ಕೊಡ ಪುಟ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ. ಸ್ವಲ್ಪ ಹೊತ್ತು ಅಂತ ಇನ್ನೇನು ಸಂಜೆನೇ ಆಗೋಯ್ತು, ಸನ್ಸೆಟ್ಟು ಆಗೋಗುತ್ತೆ. ಕಂದ, ಏನ್ ಗೊತ್ತಾ, ಹಬ್ಬದ ದಿನ ಉಪವಾಸ ಮಾಡಿದ್ರೆ ದೇವ್ರು ನಾವು ಕೇಳಿದೆಲ್ಲ ಕೊಡ್ತಾನಂತೆ. ಊಟ ಹಾಕೋ ಅಪ್ಪನ್ ಕೇಳಿದ್ರೇನೆ ಕೊಡ್ಸಲ್ಲ, ಇನ್ ಊಟ ಬಿಟ್ರೆ ದೇವ್ರು ಕೊಡಿಸ್ತಾನ? ಹಾಗೆಲ್ಲ ಮಾತಾಡಬಾರ್ದು ಕಂದ. ನೀನು ಹೇಗಿಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಉಪವಾಸ ಅಂದ್ರೆ ಏನು ಹೇಳು? ನಂಗೆ ರಾಮನ್ ಬಗ್ಗೆ ಲೆಸನ್ ಇದೆ. ಸೊ ವನವಾಸ ಗೊತ್ತು, ಬಟ್ ಉಪವಾಸ ಗೊತ್ತಿಲ್ಲ. ಕಂದ, ದಿನದಲ್ಲಿ 1 ಹೊತ್ತು 2 ಹೊತ್ತು ಇಲ್ಲ 3 ಹೊತ್ತು ಊಟ ಬಿಡೋದನ್ನ ಉಪವಾಸ ಅಂತಾರೆ. ನಮಗೆ ಎನರ್ಜಿ ಕೊಡೋದೇ ಊಟ ಅಂದ್ಮೇಲೆ ಊಟನ ಯಾಕೆ ಬಿಡ್ಬೇಕು? ಕಂದ,
ನಾವು ಬದುಕೋದಕ್ಕೆ ಕಾರಣ ನೀರು ಗಾಳಿ, ಹಾಗೆ ಊಟನೂ ಕಾರಣ. ಇಡೀ ಜಗತ್ತನ್ನೇ ಸಾಕಿ ಸಲಹುತ್ತಿರುವ ಆ ಭಗವಂತನ ಹತ್ರ ಅಪ್ಪ ತಂದೆ, ನಮ್ಮ ನಾಲಿಗೆ ರುಚಿಯನ್ನು, ನಮ್ಮ ಹೊಟ್ಟೆ ಬಾಕತನವನ್ನು ಸ್ವಲ್ಪ ಹೊತ್ತು ಬಿಡ್ತೀವಿ. ಇದು ನಾನು ನಿನಗೆ ಸಲ್ಲಿಸುತ್ತಿರುವ ಭಕ್ತಿಯ ಒಂದು ರೂಪ ಅಂತ ಹೇಳಿ ಕಣ್ಣ ಮುಂದೆ ಪಂಚಭಕ್ಷ ಪರಮಾನ್ನ ಇದ್ದರೂ ಸಹ ಆ ಕಡೆ ಗಮನ ಕೊಡದೆ ಮನೋನಿಗ್ರಹ ಮಾಡಿ ಉಪವಾಸ ವ್ರತ ಮಾಡದೆ ಅವನಿಸ್ತೀವಿ.